ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಪೇತ್ರ ಹಾಗೂ ತಮ್ಮ ಸಂಗಡಿಗರಿಗೆ ಮೀನು ಹಿಡಿಯಲು ಸಹಾಯ ಮಾಡುತ್ತಾರೆ. ತಮ್ಮ ಮಾತಿನ ಮೂಲಕ ಅವರಿಗೆ ಒಂದು ದೊಡ್ಡ ರಾಶಿ ಮೀನನ್ನು ಹಿಡಿಯಲು ಸಹಾಯ ಮಾಡುತ್ತಾರೆ. ಪ್ರಿಯರೇ, ಈ ಅದ್ಭುತವನ್ನು ಕಂಡಂತಹ ಪೇತ್ರ ಮತ್ತು ಸಂಗಡಿಗರು ಈ ಅದ್ಭುತ ನಂತರ ಏನು ಮಾಡುತ್ತಾರೋ ಅದು ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಅದಾಗಿದೆ, ಅವರು ಆ ಒಂದು ದೊಡ್ಡ ರಾಶಿಯ ಮೀನನ್ನು ಕಂಡೊಡನೆ ಅವರು ಅದರಲ್ಲಿ ನಾನು ಎಷ್ಟು ಲಾಭವನ್ನು ಗಳಿಸಬಹುದು, ಅದರಿಂದ ನಮಗಾಗುವಂತಹ ಉಪಯೋಗಗಳೇನೇನು, ನಾವು ಇದನ್ನು ಮಾರಿದರೆ ನಮಗೇನೆಲ್ಲ ತೆಗೆದುಕೊಳ್ಳಬೇಕೆಂದು ಅವರು ಯೋಚಿಸಿ ಮನೆಗೆ ಹಿಂದಿರುಗಬಹುದಾಗಿತ್ತು. ಆದರೆ ಶುಭ ಸಂದೇಶ ಹೇಳುತ್ತದೆ, ಅವರು ಎಲ್ಲವನ್ನು ತ್ಯಜಿಸಿ, ಬಲೆಗಳನ್ನು ಮೀನುಗಳನ್ನು ತ್ಯಜಿಸಿ ಪ್ರಭುವನ್ನು ಹಿಂಬಾಲಿಸಿದರು ಎಂದು. ಪ್ರಿಯರೇ, ನಮ್ಮನ್ನು ಸಹ ದೇವರು ಹಲವಾರು ರೀತಿಯಲ್ಲಿ ಆಶೀರ್ವದಿಸಿದಾಗ, ನಮಗೆ ವರದಾನಗಳನ್ನು ಸುರಿಸಿದಾಗ ನಾವು ಹಲವಾರು ಬಾರಿ ಈ ಒಂದು ನಾವು ಪಡೆದುಕೊಂಡಿರುವಂತಹ ವಸ್ತುಗಳ ಕುರಿತು ನಾವು ಚಿಂತಿಸುತ್ತಾ ಧ್ಯಾನಿಸುತ್ತಾ ಇರ್ತೇವೆ. ಬದಲಾಗಿ ಅದನ್ನು ನೀಡಿರುವ ಆ ದೇವರನ್ನು ನಾವು ಮರೆತು ಬಿಡುತ್ತೇವೆ. ಆದರೆ ಇಂದು ಈ ಪೇತ್ರನಿಂದ ನಾವು ಕಲಿಯಬೇಕಾದದ್ದು, ಎಷ್ಟೇ ವರದಾನಗಳನ್ನು ಪಡೆದುಕೊಂಡರೂ, ಎಷ್ಟೇ ವಸ್ತುಗಳನ್ನು, ಆರೋಗ್ಯವನ್ನು, ಪ್ರತಿಭೆಗಳನ್ನು ನಾವು ಪಡೆದುಕೊಂಡರೂ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿದ್ದು ಎಲ್ಲ ಬಂದಿದ್ದು ದೇವರಿಂದ. ಹಾಗೂ ನಾವು ದೇವರನ್ನು ಸದಾ ಆರಾಧಿಸುತ್ತಾ ನಾವು ದೇವರ ಹತ್ತಿರ ಹೋಗಬೇಕು. ಎಲ್ಲವನ್ನು ತ್ಯಜಿಸಿ, ಎಲ್ಲವನ್ನು ಬಿಟ್ಟು ಆ ದೇವರನ್ನು ನಾವು ಹಿಂಬಾಲಿಸಬೇಕು. ಅದು ಪ್ರಿಯರೇ, ಮಾತೆ ಮರಿಯಮ್ಮನವರ ಜೀವನವನ್ನು ನೋಡಿದರೆ ನಾವು ನೋಡುತ್ತೇವೆ, ಮಾತೆ ಮರಿಯಮ್ಮನವರನ್ನು ದೇವರು ಹೇರಳವಾಗಿ ಆಶೀರ್ವದಿಸಿದರು. ಆಶೀರ್ವಾದದ ಮೇಲೆ ಆಶೀರ್ವಾದಗಳ ಸುರಿಮಳೆಯನ್ನು ಸುರಿದರು. ದೇವರ ತಾಯಿಯಾಗುವಂತಹ ಭಾಗ್ಯವನ್ನು ನೀಡಿದರು. ಆಕೆ ತನ್ನ ಕುರಿತು ಯೋಚಿಸಲಿಲ್ಲ, ಬದಲಾಗಿ ಆಕೆ ದೇವರ ಹತ್ತಿರ ಸಾಗಿದಳು. ಅದರಿಂದಲೇ ಇಂದು ನಾವು ಆಕೆಯನ್ನು ದೇವರ ತಾಯಿ, ನಮ್ಮ ತಾಯಿ, ಸ್ವರ್ಗದ ರಾಣಿ, ಭೂಲೋಕದ ರಾಣಿ ಎಂದು ಹಾಡಿ ಹೊಗಳುತ್ತೇವೆ. ಪ್ರಿಯರೇ, ನಾವು ಈ ಪ್ರಭುವಿನ ಶಿಷ್ಯರಿಂದ ಹಾಗೂ ಮಾತೆ ಮರಿಯಮ್ಮನವರಿಂದ ಈ ಒಂದು ಪಾಠವನ್ನೆಂದು ಕಲಿತುಕೊಳ್ಳೋಣ. ದೇವರು ನಮ್ಮನ್ನು ಎಷ್ಟೇ ಆಶೀರ್ವದಿಸಿದರೂ ನಾವು ಕೇವಲ ಆಶೀರ್ವಾದದ ಮೇಲೆ ನಮ್ಮ ಪ್ರಾಮುಖ್ಯತೆಯನ್ನು ನೀಡುವುದಲ್ಲ, ಬದಲಾಗಿ ಅದನ್ನು ನೀಡಿದಂತಹ ದೇವರಿಗೆ ಸದಾ ನಾವು ವಂದಿಸುತ್ತಾ, ಆರಾಧಿಸುತ್ತಾ, ಮಹಿಮೆ ಪಡಿಸುತ್ತಾ ನಮ್ಮ ಜೀವನವನ್ನು ಜೀವಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.